ಸಾರ್ಥಕ್, ಆ ಶ್ರೀವತ್ಸ ಎಲ್ಲಿದ್ದಾರೆ ಏನು ಅಂತ ಫೋನ್ ಮಾಡಿ ವಿಚಾರಿಸಿ. ಚುರುಕಾಗಿ ಮಾಡೋದು ಒಂದಲ್ಲ ಎರಡಲ್ಲ. ಸದ್ಯದಲ್ಲಿ ಮದುವೆ ಇಟ್ಕೊಂಡು ಅವ್ರು ಈ ರೀತಿ ಮಾಡೋದು ಸರಿಯಲ್ಲ. ಓಕೆ, ಐ ಕಾಲ್ ಹಿಮ್. ಹಾಗೆ ಅವಳಿಗೇನಾದರೂ ಹೆಲ್ಪ್ ಬೇಕಾ ಕೇಳಿ. ಯಾರಿಗೆ ವೇದಾಂತ್? ಶ್ರೀವತ್ಸ ಮದುವೆ ಆಗ್ತಿರೋ ಹುಡುಗಿಗ? ಅಲ್ಲ, ಇವಳಿಗೆ. ಇವಳಿಗೆ ಅಂದರೆ? ಅದೇ ಸಾರ್ಥಕ್. ನಿಜವಾಗ್ಲೂ ಯಾರಿಗೆ ಅಂತ ಗೊತ್ತಾಗ್ತಿಲ್ಲ ವೇದಾಂತ್. ಅದೇ ಸಾರ್ಥಕ್, ನಿಮ್ಮ ತಂಗಿ ಅಮೂಲ್ಯ. ಓ ಸರಿ, ಓಕೆ. ವಾಟ್ಸ್ ರಾಂಗ್ ವಿತ್ ಯು? ಹಾಂ, ಇದಕ್ಕಿದಾಗೆ ನಾಪತ್ತೆ ಅಂದ್ರೆ ಏನ್ರಿ ಅರ್ಥ? ಸರ್, ಅದು ಊರು ಬಿಟ್ಟು ಹೋಗೋ ತಪ್ಪೇನು ಮಾಡಿಲ್ಲ ಸರ್. ಅಷ್ಟಕ್ಕೂ ನನಗೆ ನೀವು ಹೇಳಿದ ಸರಿ ಅನ್ನಿಸ್ತು. ಈ ಮದುವೆ, ಸಂಸಾರ, ಮಕ್ಕಳು, ಜಂಜಾಟ ನಿಜವಾಗ್ಲೂ ಇದು ಯಾವತ್ತೂ ಮುಗಿದೇ ಇರೋ ಸರ್ಕಲೇ ಸರ್. ನನ್ನ ಫ್ಯೂಚರ್ ಕ್ಲಿಯರಾಗಿ ಕಾಣಿಸಿದ್ರಿಂದ ಮದುವೆಯಿಂದ ಹಿಂದೆ ಸರ್ದೆ ಸರ್. ನಾನು ಒಂದು ಹೇಳಿದ್ರೆ ನೀವು ಇನ್ನೊಂದು ಅರ್ಥ ಮಾಡ್ಕೋತೀರಲ್ರಿ. ನೀವು ಈ ಥರ ಮಾಡಲಿ ಅಂತ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ವಾಟ್ ಐ ಫೀಲ್ ಅಂಡ್ ನನ್ನ ಪ್ರಿನ್ಸಿಪಲ್ಸ್ ಅಷ್ಟೇ. ನನಗೂ ಅದೇ ಸರಿ ಅನ್ನಿಸ್ತು ಸರ್. ಕರ್ಮ ಕಾಂಡ. ಮದುವೆಗಿನ ದೊಡ್ಡ ತಪ್ಪು ಮಾಡ್ತಿದ್ದೀರಾ ನೀವೀಗ. ಮದುವೆ ಆಗೋ ಹುಡುಗಿಗೆ ಈ ರೀತಿ ಕೈ ಕೊಟ್ಟು ಬರೋದು ಮದುವೆಗಿಂತ ದೊಡ್ಡ ಕ್ರೈಮ್. ನಿಮಗಿಷ್ಟ ಅಂತ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬಿಸಿ ಇದ್ದೀನಿ, ನೀನು ಹೋಗು. ಸರಿ ಆಯಿತು, ನಿಮಗೋಸ್ಕರ ಎತ್ತಿಟ್ಟಿರ್ತೀನಿ, ಬೇಗ ಬನ್ನಿ. ಹಲೋ ಆರತಿ ಅವರೇ. ಹಲೋ, ಕೇಳಿಸ್ತಾ ಇದೆಯಾ? ನನಗೆಲ್ಲ ಕೇಳಿಸ್ತಾ ಇದೆ. ಆದರೆ ಅಲ್ಲಿ ಮಾತಾಡ್ತಿರೋದು ಯಾರು ಅಂತ ನಾನು ಕೇಳಿದ್ದು ನಿಮಗೆ ಕೇಳಿಸ್ತಿಲ್ಲ ಅನಿಸುತ್ತೆ. ನಿಮಗೆ ನಾನೇ ಊಟ ತಿಂಡಿ ಮಾಡಿಕೊಡೋಳು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ನೋಡಿದ್ರೆ ಯಾರದು? ಅದು ಸಾರಿಕಾ. ಸಾರಿಕಾನಾ? ಅದು ಅಲ್ಲೇನು ಮಾಡ್ತಿದ್ದಾಳೆ? ಜಾಬ್ ಮಾಡ್ತಿದ್ದಾಳೆ. ಜಾಬಾ? ಏನು ಹೇಳ್ತಿದ್ದೀರಾ ವಿಕ್ಕಿ ಅವರೇ? ಏನು ಹೇಳ್ಬೇಕು ನನಗೂ ಗೊತ್ತಾಗ್ತಿಲ್ಲ ಆರ್ತಿ ಅವರೇ. ಅವ್ರ ಅಣ್ಣನ ಬಾಲ ಥರ ಬಂದು ಕಂಪ್ನಿಲಿ HR ಆಗಿ ಅಪಾಯಿಂಟ್ ಆಗಿದ್ದಾಳೆ. ಆರ್ತಿ ಅವರೇ, ಆರ್ ಯು ದೇರ್? ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಹಲೋ ಆರ್ತಿ ಅವರೇ, ಒನ್ ಪವಿ, ಸಮಾಧಾನ ಮಾಡ್ಕೋ. ಏನು ಮಾಡ್ಕೊಳ್ಳಿ ಅಮ್ಮು, ಶ್ರೀವತ್ಸ ಈ ಥರ ಮಾಡ್ತಾನೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮದುವೆ ಆಗಿ ನಾನೀಗ ಅವ್ರ ಮನೇಲಿರ್ಬೇಕಿತ್ತು ಕಣೆ. ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಇನ್ನೂ ಅದು ನುಚ್ಚು ನೂರು ಆಗಿಲ್ಲ. ನಿನ್ನ ಕನಸನ್ನ ನನಸು ಮಾಡೋಕ್ಕೆ ಇಲ್ಲಿಗೆ ಬಂದಿರೋದು. ಏನು ಹೇಳ್ತಿದ್ಯಾ ಅಮ್ಮು? ಶ್ರೀವತ್ಸ ಅವ್ರ ಬಾಸ್ ಮಾತನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನಿಂಗೆ ಐಡಿಯಾ ಇಲ್ಲ. ನನ್ನ ಪಾಲಿಗೆ ಎಲ್ಲ ಮುಗ್ದೋಗಿದೆ ಅನ್ಸುತ್ತೆ. ಯಾವುದು ಮುಗ್ದಿಲ್ಲ ಪವಿ, ಇದಿನ್ನೂ ಶುರು. ಆ ಬ್ರಹ್ಮನೇ ಬಂದರೂ ಶ್ರೀವತ್ಸ ನಿನ್ನ ಮದುವೆ ಆಗೋದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ ಶುಂಠಿ ಚಾನ್ಸೇ ಇಲ್ಲ. ನಂಗೆ ಗೊತ್ತು ಅಮ್ಮು, ನೀನು ನನ್ನ ಸಮಾಧಾನ ಮಾಡೋದಕ್ಕೆ ಈ ಥರ ಮಾತಾಡ್ತಿದೀಯ ಅಂತ. ಇಲ್ಲ ಪವಿ, ಇದೇ ಸತ್ಯ. ಆ ಶುಂಠಿ ತಾನು ಮದುವೆ ಆಗೋಕ್ಕಾಗಲ್ಲ ಅಂತ ಇನ್ನೊಬ್ರ ಲೈಫಲ್ಲಿ ಹುಳಿ ಹಿಂಡೋಕ್ಕಾಗಲ್ಲ. ಆ್ಯಂಡ್ ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ. ಶ್ರೀವತ್ಸಂಗೆ ಇಂಥ ಕಲ್ಬೇರಿಕೆ ಐಡಿಯಾನೆಲ್ಲ ಯಾಕೆ ಕೊಡೋಕೆ ಹೋದ ಅಂತಾನೆ ಅರ್ಥ ಆಗಲಿಲ್ಲ. ನನಗೆ ಬರ್ತಿರೋ ಸಿಟ್ಟಿಗೆ ಅವನೇನಾದ್ರೂ ಎದುರುಗಡೆ ಸಿಕ್ಕಿದಿದ್ರೆ ಮೂತಿ ಗುದ್ದಿ ಸಾಯಿಸ್ಬಿಡ್ತಿದ್ದೆ. ನನ್ನ ಹಣೆ ಬರಹನೇ ಈಗಿರುವಾಗ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳು? ಸಾಕು ಸುಮ್ಮನಿರೆ. ನಿನ್ನ ಹಣೆ ಬರ ಸರಿಯಾಗೇ ಇದೆ, ಮುಂದೆ ಸರಿಯಾಗೇ ಇರುತ್ತೆ. ಎಲ್ಲ ಸರಿ ಮಾಡ್ತೀನಿ, ನೋಡ್ತಾ ಇರು. ಇದ್ದಕ್ಕಿದ್ದಾಗ ಹೊರಡ್ಬಾ ಅಂತ ಹೇಳ್ತಲ್ಲ, ಎಂಥ ಎಮರ್ಜೆನ್ಸಿ ಏನಿತ್ತು? ಇವ್ರು ಯಾರಮ್ಮು? ಇವನು ನನ್ನ ಕಾಲೇಜ್ ಕ್ಲಾಸ್ಮೇಟ್ ದಿನೇಶ್ ಅಂತ. ಈಗ ತಾಜಾ ನ್ಯೂಸಲ್ಲಿ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅಮ್ಮು, ಏನು ಮಾಡಕ್ಕೆ ಹೊಟ್ಟಿದೀಯ ನೀನು? ಶ್ರೀವತ್ಸನ್ ತಲೆ ಹಾಳು ಮಾಡಿ ಆ ವೇದಾಂತ್ ಮದುವೆ ನಿಲ್ಲೋ ಹಾಗೆ ಮಾಡಿದ್ದಾನಲ್ವಾ. ಈಗ ಅವನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು.
ಇವತ್ತು. ಯಾವತ್ತೂ ಹೀಗಾಗಿರಲಿಲ್ವಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಾ? ಬರೀ ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಯಾಕೋ ಸ್ವಲ್ಪ ಸುಸ್ತಾಯ್ತು ಕಣೆ. ಹೌದಾ? ಊಟ ರೆಡಿಯಾಗಿದೆ, ಬಿಸಿ ಬಿಸಿ ಊಟ ಮಾಡಿದ್ರಂತೆ. ಆರತಿ, ಅಪ್ಪ ಬಂದಿದ್ದಾರೆ, ಊಟಕ್ಕೆ ತಟ್ಟೆ ಹಾಕಮ್ಮ. ಅಯ್ಯೋ, ಏನಾಯ್ತು ರೀ? ಯಾಕೆ ಸುಸ್ತಾಗಿದ್ದೀರಿ? ಜೋರಾಗಿ ಮಾತಾಡಬೇಡ್ವೆ, ಮಕ್ಕಳು ಕೇಳಿಸ್ಕೊಂಡವು. ನೀವು ಯಾವತ್ತೂ ಹೀಗೆಲ್ಲ ಸುಸ್ತಾಗಿ ಕೂತವ್ರೆ ಅಲ್ಲ, ಅಂಥದ್ದು ಏನ್ರಿ ಆಯಿತು? ದೊಡ್ಡದೇನು ಆಗಿಲ್ಲ ಬರೀ. ಬಸ್ಸಲ್ಲಿ ಕೆಲಸ ಮಾಡುವಾಗ ಸುಸ್ತಾಗಿ ಬೆವರು ಬಂದು ಕೂತ್ಕೊಂಬಿಟ್ಟೆ. ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಡ್ರೈವರ್ ವಿಘ್ನೇಶ ಕಳಿಸ್ಕೊಟ್ಟ. ಜ್ವರ ಏನೂ ಇಲ್ಲ, ಬಿ ಪಿ ಏನಾದರೂ ಹೆಚ್ಚಾಗಿದೆಯಾ? ಅಯ್ಯೋ, ನನ್ನ ಆರೋಗ್ಯನೂ ಸರಿ ಇಲ್ಲ. ನಿಮಗೂ ಹೀಗಾಗ್ಬಿಟ್ರೆ ನಮ್ಮ ಮಕ್ಕಳ ಗತಿ ಏನ್ರಿ? ಅಂಥದ್ದೇನಿಲ್ಲ ಪರಿ, ವಯಸ್ಸಾಗ್ತಾ ಬಂದ ಹಾಗೆ ಇದೆಲ್ಲ ಸ್ವಾಭಾವಿಕ ಅಲ್ವಾ? ಯಾವುದಕ್ಕೂ ಸ್ವಲ್ಪ ದಿನ ರಜೆ ಹಾಕ್ಬಿಡಿ. ಇಲ್ಲ ಪರಿ, ಆರತಿ ಮದುವೆ ಅಂತ ಈಗಾಗಲೇ ಸಾಕಷ್ಟು ರಜಾ ಹಾಕಾಗಿದೆ. ಮುಂದೂ ರಜಾ ಬೇಕಲ್ವಾ? ಇದಕ್ಕಿದ್ದಾಗೆ ಹೀಗ್ಯಾಕಾಯ್ತು? ಅಯ್ಯೋ, ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ ಇದು. ಈಗಾಗಲೇ 3-4 ದಿನದಿಂದ ಇದೆ. ನೀನು ಸುಮ್ಮನೆ ಗಾಬರಿ ಬೀಳ್ತೀಯ ಅಂತ ಹೇಳಲಿಲ್ಲ ಅಷ್ಟೇ. ಅದಕ್ಕೆ ನಾನು ಆರತಿ ಮದುವೆ ಆದಷ್ಟು ಬೇಗ ಮಾಡೋಣ ಅಂತಿರೋದು. ಆರತಿ ಮದುವೆಗೂ ಮುಂಚೆ ನನಗೇನಾದರೂ ಆಗ್ಬಿಟ್ರೆ? ಶಿವ, ಅಂಥದ್ದೇನೂ ಆಗಲ್ಲ ರೀ. ನೀವು ಅಂದ್ಕೊಂಡಾಗೆ ಎಲ್ಲ ಆಗುತ್ತೆ. ಆರತಿ ಮದುವೆ ಬೇಗ ನಡೆದು ಹೋಗುತ್ತೆ. ಹಾಂ. ಪರಿಮಳ, ಅಮ್ಮು, ನಿಜವಾಗ್ಲೂ ನಿನ್ನ ಉದ್ದೇಶ ಏನು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ನೀನೇನು ಮಾಡೋಕ್ಕೆ ಹೊರಟಿದೀಯಾ ಅಂತನೂ ಗೊತ್ತಾಗ್ತಿಲ್ಲ. ಸುಮ್ಮನಿರು ಪವಿ, ನಾವು ತಿರುಗಿ ಬಿದ್ದಾಗಲೇ ಇದಕ್ಕೆಲ್ಲ ಒಂದು ಕೊನೆ. ಅಮೂಲ್ಯ, ಒಂಚೂರು ಬದಲಾಗದಿರೋ ಒಂದೇ ಒಂದು ಮಾಸ್ಟರ್ ಪೀಸ್ ಅಂದರೆ ಅದು ನೀನೇ ಅನ್ಸುತ್ತೆ ಕಣೆ. ಕಾಲೇಜ್ ಡೇಸ್ಗೂ ಇವತ್ತಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಆಗಲೂ ರೆಬೆಲ್ ಆಗಿದ್ದೆ, ಈಗಲೂ ಹಾಗೇ ಇದೆಯಾ? ಅದು ಬಿಡು ದಿನೇಶ, ಈಗ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ನಿಮ್ಮಿಬ್ರು ಮಾತುಕತೆ ಕೇಳಿದ್ರೆ ಏನೋ ದೊಡ್ಡ ಅನಾಹುತ ಮಾಡಕ್ಕೆ ಹೊರಟಿರೋ ಥರ ಕಾಣಿಸುತ್ತಪ್ಪ. ಅನಾಹುತ ಮಾಡಕ್ಕೆ ಹೊರಟಿಲ್ಲಪ್ಪ, ಆಗಿರೋ ಅನಾಹುತನ ಸರಿಪಡ್ಸೋಕೆ ಹೊರಟಿದ್ದೀನಿ. ಅದು ಸರಿ, ಈಗ ನನ್ನಿಂದ ಏನಾಗಬೇಕು ಅಂತ ಹೇಳು. ಇವಳು ನನ್ನ ಫ್ರೆಂಡ್ ಪವಿತ್ರ, ಶ್ರೀವತ್ಸ ಅನ್ನೋ ಹುಡುಗನ ಜೊತೆ ಇವಳು ಮದುವೆ ಫಿಕ್ಸ್ ಆಗಿತ್ತು. ಆದರೆ ಮಿಸ್ಟರ್ ವೇದಾಂತ್ ವಸಿಷ್ಠ ಶ್ರೀವತ್ಸನ್ ತಲೆ ತಿಂದು ಅವ್ನ ಮದುವೆನೇ ಬೇಡ ಅಂತ ಹೇಳೋ ಹಾಗೆ ಮಾಡಿದ್ದಾನೆ. ಆ ವೇದಾಂತ್ಗೆ ಸ್ವಲ್ಪನಾದ್ರೂ ಮರ್ಯಾದೆ ಅನ್ನೋದಿದ್ರೆ ಶ್ರೀವತ್ಸ ಇವಳಿಗೆ ತಾಳಿ ಕಟ್ಟೋ ಹಾಗೆ ಮಾಡಬೇಕು. ಆ ಥರದೊಂದು ಕೆಲಸ ನಾವು ಮಾಡಬೇಕು. ಯಾರ ಬಗ್ಗೆ ಹೇಳಿದೆ? ವೇದಾಂತ್ ವಸಿಷ್ಠನ? ಹೌದು. ಯು ಮೀನ್ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್, ದಿಸ್ ಇಯರ್ ಅವಾರ್ಡ್ ವಿನ್ನರ್ ವೇದಾಂತ? ಹೌದಪ್ಪ, ಹೌದು, ಅವನೇ ಅವನೇ. ಎಂತ ನ್ಯೂಸ್ ಹೇಳಿದೆ ಅಮೂಲ್ಯ. ಕೆಲ್ಸಕ್ಕೆ ಸೇರಿದಾಗಿಂದ ಒಂದೇ ಒಂದು ಬ್ರೇಕಿಂಗ್ ನ್ಯೂಸ್ ಸಿಗ್ಲಿ ಅಂತ ಕಾಯ್ತಾ ಇದ್ದೆ. ಬಟ್ ಈ ಬ್ರೇಕಿಂಗ್ ನ್ಯೂಸು ನನ್ನ ಕೆರಿಯರ್ಗೆ ಒಂದು ಬ್ರೇಕ್ ಕೊಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ನಾವೊಂದು ಸ್ಟೇಟ್ಮೆಂಟ್ ಕೊಡಬೇಕು, ಅದಕ್ಕೆ ನಿನ್ನನ್ನು ಕರೆಸಿರೋದು. ನೀನೇನೇ ಹೇಳೋದಿದ್ರು ಕ್ಯಾಮ್ರಾಗೆ ಹೇಳು. ಕ್ಯಾಮ್ರಾಗ 30 ಸೆಕೆಂಡ್ಸ್ ವಿಡಿಯೋಗಳು ಎಂತೆಂಥವ್ರನ್ನ ಅಲರ್ಸ್ಬಿಟ್ಟಿದೆ ಅಮೂಲ್ಯ. ನೀನು ಒಂದು ಸ್ಟೇಟ್ಮೆಂಟ್ ಕೊಡು, ಮುಂದಿನ ನಾನು ನೋಡ್ಕೊತೀನಿ. ಅಪ್ಪ ತಂದೆ, ನೀನು ಎಕ್ಸಾಕ್ಟ್ ಆಗಿ ಏನೇನೋ ಮಾಡಿ ಪೇಪರಲ್ಲೆಲ್ಲ ಬರೋ ಹಾಗೆ ಮಾಡಿಬಿಟ್ಯಾ. ಅವನು ನಮ್ಮ ಬಾಸು. ಸುಮ್ಮನೆ ಅವನಿಗೆ ಕಾಲ್ ಮಾಡಿ ಈ ಥರ ನ್ಯೂಸ್ ಬಂದಿದೆ ಅಂತ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡು. ಆಮೇಲೆ ಅವನೇ ಮದುವೆ ಮಾಡಿಸ್ತಾನೆ. ಒಳ್ಳೆ ಕತೆ ಕಣೆ ನಿಂದು. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವನ್ನ ಈ ಥರ ಫೇಕ್ ಕಾಲ್ ಮಾಡಿ ಎದುರಿಸೋರು ತುಂಬ ಜನ ಇರ್ತಾರೆ. ಅವ್ರಿಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಪ್ರೂಫ್ ಇಲ್ಲದೆ ಯಾವುದನ್ನು ನಂಬಲ್ಲ ಅವರು. ಏನು ಪ್ರೂಫ್ ಬೇಕು ನಿಂಗೆ?
ಇವಾಗ ನೀನೇನು ಹೇಳಿದ್ಯೋ ಅದನ್ನೇ ಇನ್ನೊಂದು ಸಲ ಇನ್ನೊಂದು ಸ್ಟೇಟ್ಮೆಂಟ್ ಥರ ಅನ್ಯಾಯ ಆಗಿದೆ ಅನ್ನೋ ಥರ ಕ್ಯಾಮ್ರಾ ಮುಂದೆ ಹೇಳು ಸಾಕು. ಅಮ್ಮು ಬೇಡ ಕಣೆ, ಇದು ಯಾಕೋ ತುಂಬ ರಿಸ್ಕ್ ಅನಿಸ್ತಿದೆ. ದಿನೇಶ ಎಡ್ಬಾಟ್ ಆಯ್ತು, ಇವಳ ಲೈಫ್ ಹೋಗೇನೆ ನೆನಪಿರ್ಲಿ. ನಾನು ಹೇಳ್ದಷ್ಟು ಮಾಡು ನೀನು, ಮುಂದಿನ ನನಗೆ ಬಿಡು. ಆ ವೇದಾಂತನ ಹೇಗೆ ಎದುರಿಸ್ತೀನಿ ಅಂತ ನೋಡ್ತಾ ಇರು. ಬೇಡ, ನಾನು ಸ್ಲಿಮ್ ಮಿಲ್ಕಲ್ಲಿ ಮಾಡಿರೋ ಕಾಫಿ ಬಿಟ್ಟು ಬೇರೆ ಹಾಲು ಕುಡಿಯಲ್ಲ. ಹಾಗಿದ್ರೆ ಸ್ವಲ್ಪ ನೀರು ಸಕ್ಕರೆ ಆದರೂ ತಗೊಳ್ಳಿ. ಮಿನರಲ್ ವಾಟರ್ ಬಿಟ್ಟು ನಾನು ಬೇರೆ ಕುಡಿಯಲ್ಲ. ಅದಕ್ಕೆ ನಾನು ನೀರು ನಾನೇ ತರ್ತೀನಿ. ಬೇರೆ ನೀರು ಕುಡಿದ್ರೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಅದು ಅಲ್ಲದೆ ಇಂಥ ಜಾಗದಲ್ಲಿ. ಸರಿ, ಹಾಗಿದ್ರೆ ನೀವು ಬಂದ ಉದ್ದೇಶ? ಗಣೇಶ ಚತುರ್ಥಿಗೆ ನಮ್ಮನೇಲಿ ಗೆಟ್ ಟುಗೆದರ್ ಇಟ್ಕೊಂಡಿದ್ದೀನಿ. ಇನ್ಮೇಲೆ ನೀವೆಲ್ಲರೂ ನಮ್ಮನೆಯವರೇ ಆಗೋದ್ರಿಂದ ಇನ್ವೈಟ್ ಮಾಡೋಣ ಅಂತ ಬಂದೆ. ಬರ್ತೀವಿ, ನಾವೆಲ್ಲರೂ ಖಂಡಿತ ಬರ್ತೀವಿ. ಮತ್ತೊಂದು ವಿಷಯ, ಅಲ್ಲಿಗೆ ಬರೋ ಗೆಸ್ಟ್ಗೆಲ್ರಿಗೂ ವಿಕ್ಕಿ ಮದುವೆ ಆಗ್ತಿರೋ ಹುಡುಗಿ ಆರತಿ ಅಂತ ಪರಿಚಯ ಮಾಡಿಸ್ಬೇಕು. ಸೊ ಹೇಗೆ ಕಾಣಿಸ್ಬೇಕು, ಏನು ಹಾಕ್ಕೊಂಬರ್ಬೇಕು ಅನ್ನೋದ್ರ ಬಗ್ಗೆ ಗಮನ ಇರಲಿ. ಸುಹಾಸಿನಿ ಅವರೇ, ವಿಕ್ರಾಂತ್ ನಿಮ್ಮ ಹತ್ರ ಮಾತಾಡಿರಬಹುದು ಇವ್ರ ನಿಶ್ಚಿತಾರ್ಥದ ವಿಷಯ. ನಿಶ್ಚಿತಾರ್ಥದ ದಿನನೂ ಚತುರ್ಥಿ ದಿನನೇ ನಿಶ್ಚಯ ಮಾಡೋಣ. ನಿಶ್ಚಿತಾರ್ಥದ ಮಾತುಕತೆ ನಮ್ಮನೆಯಲ್ಲೇ ಆಗಬೇಕು ಅಂತ ಮಾತಾಡ್ಕೊಂಡಿದ್ವಲ್ಲ ರೀ. ಎಲ್ಲಾದ್ರೇನು ತೊಂದರೆ ಏನೂ ಇಲ್ಲ, ಅವ್ರು ಹೇಳಿದಾಗೆ ಆಗಲಿ. ಹಾಗೆ ಆಗತ್ತೆ, ಹಾಗೆ ಆಗಬೇಕು ಕೂಡ. ನಾನು ಬರ್ತೀನಿ. ತಂದಾರಿ ನಾನಿ ತಂದೇನಾ ತಂದೆ ತಾನಿ ತಂದಾನೆ ತಂದೇನಾ ತಂದೆ ತಾನಿ. ಆಗ್ಲಿಂದ ಮಾತಾಡು ಅಂತ ಹೇಳ್ತಿದ್ದೀನಿ, ಮುಖ ಗಂಟು ಹಾಕೊಂಡೇ ಕೂತಿದ್ಯಾ. ಆಫೀಸಲ್ಲೂ ನನ್ನ ಹತ್ರ ನೀಟಾಗಿ ಮಾತಾಡಲಿಲ್ಲ. ಏನು ಪ್ರಾಬ್ಲಮ್ಮು? ನನ್ನ ಮೇಲೆ ಕೋಪನಾ? ಹಾಗೆಲ್ಲ ಏನಿಲ್ಲ, ನಿನ್ನ ಮೇಲೆ ಏನು ಕೋಪ ಇಲ್ಲ. ಮತ್ತಿನ್ನೇನು ವಿಷಯ? ಆರತಿ ಮೇಲೆ ಕೋಪನಾ? ಆರತಿ ಏನನ್ಲೂ ಕರೆಕ್ಟಾಗಿ ಹೇಳು. ನಿಜ ವೇದಾಂತಂದ್ರೆ ನೀನೇ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಮೈಂಡ್ ಯು ಟಾಂಗ್. ನೀನು ತಾನು ಅಂತ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ತ್ಕೊಳ್ಳಿ. ನೀನ್ ಮಾಡಿರೋ ಕೆಲಸಕ್ಕೆ ಮರ್ಯಾದೆ ಬೇರೆ ಕೊಡ್ತಾರಾ? ವಾಟ್ ದ ಹೆಲ್ ಹ್ಯಾಪನ್? ಯಾರು ನೀವೆಲ್ಲ? ಹುಡುಗಿರಂದ್ರೆ ಆಟದ ವಸ್ತುನಾ? ಹುಡುಗಿ ಜೀವನ ಹಾಳಾಗೋಗಿ ಮಾಡ್ತೀಯಾ? ನಿನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಹಾಳಾಗೋಗು. ಅದನ್ನ ಬಿಟ್ಟು ಇನ್ನೊಬ್ಬರ ಲೈಫ್ನ ಯಾಕಯ್ಯ ಹಾಳು ಮಾಡ್ತೀಯಾ? ಪ್ಲೀಸ್ ಸ್ಟಾಪ್. ಏನು ಮಾತಾಡ್ತಿದ್ದೀರಾ? ಇವೆಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ. ನಮ್ಮ ಅಣ್ಣ ಹಾಗೆಲ್ಲ ಮಾಡೋನಲ್ಲ.
ಅವನಿಗೆ ಹುಡುಗಿರಂದ್ರೆ ಆಗದೆ ಇದ್ರು ಅವ್ರ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ವಿಷಯ ಗೊತ್ತಿಲ್ಲ ಅಂದರೆ ನೋಡಿ ತಿಳ್ಕೊ. ನಿಮ್ಮ ಅಣ್ಣ ಏನು ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ವಿಡಿಯೋ ತೋರಿಸಿ ಅವನೇ ನೋಡ್ಕೊಳ್ಳಿ. ಬಿಸ್ನೆಸ್ ಟೈಕೋನ್ ವೇದಾಂತ್ ವಸಿಷ್ಠ ಮಾಡಿರುವಂತಹ ಒಂದು ದುಷ್ಕರ್ಮ ಬೆಳಕಿಗೆ ಬಂದಿದೆ. ಒಂದು ಹುಡುಗಿಯ ಜೀವನವನ್ನ ಹಾಳು ಮಾಡೋದಕ್ಕೆ ವೇದಾಂತ್ ವಸಿಷ್ಠ ನೇರವಾಗಿ ಕಾರಣರಾಗಿದ್ದಾರೆ. ನನ್ನ ಫ್ರೆಂಡ್ ಅವಳಿಗೆ ಅನ್ಯಾಯ ಆಗಿದೆ. ಶ್ರೀವತ್ಸ ಅನ್ನೋ ವ್ಯಕ್ತಿಯೊಳನ ಮದುವೆ ಆಗ್ತೀನಿ ಅಂತ ಹೇಳಿ ಕೊನೆಗೆ ಮದುವೆ ಆಗಲ್ಲ ಅಂತ ಮೋಸ ಮಾಡಿದ್ದಾನೆ. ಹೆಣ್ಮಕ್ಳು ಇಂಥ ಶೋಷಣೆ ವಿರುದ್ಧ ಧ್ವನಿ ಎತ್ತಲೇಬೇಕು. ಶ್ರೀವತ್ಸ ತರ ಮೋಸ ಮಾಡೋ ಹುಡುಗರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಶ್ರೀವತ್ಸ ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ವೇದಾಂತ್ ವಸಿಷ್ಠನ ಕಂಪ್ನಿಲಿ ಕೆಲಸ ಮಾಡ್ತಾನೆ. ವೇದಾಂತ್ ವಸಿಷ್ಠ ಹೇಳಿದ್ದನ್ ಕೇಳಿನೇ ನಾನು ಮದುವೆ ಆಗಲ್ಲ ಅಂತ ಹೇಳಿದಾನೆ. ಶ್ರೀವತ್ಸ ತಾನು ಮಾಡಿರೋ ತಪ್ಪು ಅಂತ ಒಪ್ಕೊಂಡು ವಾಪಸ್ ಅವಳನ್ನ ಮದುವೆ ಆಗ್ಲೇಬೇಕು. ವೇದಾಂತ್ ವಸಿಷ್ಠ ಒಂದು ಹುಳ, ತಾವಂತೂ ಮದುವೆ ಆಗಲ್ಲ, ಬೇರೆಯವರನ್ನ ಮದುವೆ ಆಗಕ್ಕೂ ಬಿಡಲ್ಲ. ಇವತ್ತು ತಮ್ಮ ಎಂಪ್ಲಾಯಿ ಒಬ್ಬ ಮದುವೆ ಆಗದೆ ಇರೋ ಹಾಗೆ ಮಾಡಿ ಒಂದು ಹುಡುಗಿ ಜೀವನ ಹಾಳು ಮಾಡಿದ್ದಾನೆ. ನೊಂದಿರೋ ಹುಡುಗಿ ನನಗೆ ಗೊತ್ತು. ವೇದಾಂತ್ ವಸಿಷ್ಠ ತಮ್ಮ ಅಭಿಪ್ರಾಯನ ಮನೇಲಿ ಇಟ್ಕೊಳ್ಳಿ. ಕಣ್ಣೋರ್ಗೆಲ್ಲ ಯಾಕೆ ಹೇಳಕ್ ಹೋಗ್ಬೇಕು? ಇದು ಮೋಸ. ವೇದಾಂತ್ ವಸಿಷ್ಠಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಇವತ್ತಿನ ದಿನಗಳಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ವೇದಾಂತ್ ಅವರಂತಹ ಪ್ರತಿಷ್ಠಿತ ವ್ಯಕ್ತಿಗಳು ಇಂತಹ ಕೆಲಸ ಮಾಡ್ತಾರೆ ಅಂದ್ರೆ ನಂಬೋದಿಕ್ಕೆ ಬರುವುದಿಲ್ಲ. ಏನಿದು ಅಗ್ರಜ? ಯಾರಿದು ಹುಡುಗಿ? ನನಗೆ ಹೆಂಗೆ ಗೊತ್ತು? ಆದ್ರೆ ಖಂಡಿತವಾಗ್ಲೂ ಪವಿತ್ರ ಅಂತೂ ಅಲ್ಲ. ಸರಿ ಬಾ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೆಯಪ್ಪ? ಯಾರು ಇಲ್ದವ್ರಿಗೆ ದೇವ್ರಿದ್ದಾನೆ ಅಂತ ಹೇಳ್ತಾರೆ. ಮೊದಲು ನಿಮ್ಮ ಎಂಪ್ಲಾಯ್ಗೆ ಬುದ್ಧಿ ಹೇಳಿ, ಮದ್ವೆ ಆಗೋದಕ್ಕೆ ಹೇಳಿ. ಕೋತಿ ತಾನು ಕೇಳೋದಲ್ದೆ ಒನೆ ಎಲ್ಲ ಕೆಡಿಸ್ತು. ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. ಈ ರೀತಿ ಡಿಸ್ಟರ್ಬ್ ಮಾಡೋದು ಚೆನ್ನಾಗಿರೋದಿಲ್ಲ. ನೀನು ಆ ಹುಡುಗಿ ಜೀವನನ ಡಿಸ್ಟರ್ಬ್ ಮಾಡ್ಬೋದು, ಅದನ್ನ ಕನ್ಸಿ ನಾವು 5 ನಿಮಿಷ ನಿನ್ನ ಡಿಸ್ಟರ್ಬ್ ಮಾಡೋ ಆಗಿಲ್ಲ ಅಲ್ವಾ? ಅಯ್ಯೋ, ಅದು ವೇದಾಂತ್ ಅಲ್ವಾ? ಹೌದು ಕಣೆ, ಆದ್ರೆ ಅವ್ರನ್ನ ಯಾಕೆ ಜನ ಮುತ್ಕೊಂಡಿದ್ದಾರೆ? ಏನೋ ಎಡ್ವರ್ಟ್ ಆಗಿರೋದಂತೂ ನಿಜ. ಬಾ ನೋಡೋಣ. ನಾನ್ಸೆನ್ಸ್ ಮಾತಾಡಬೇಡಿ. ಇನ್ನೊಬ್ಬರ ಲೈಫನ್ನ ಹಾಳು ಮಾಡೋಷ್ಟು ಟೈಮ್ ನನಗಿಲ್ಲ. ಅಂಡ್ ಇದೆಲ್ಲ ಏನು ಅಂತ ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದ್ಮೇಲೆ ಎಲ್ಲರೂ ಹೀಗೆ ಹೇಳೋದು. ಮೊದಲು ಅದು ಯಾವ ಜೋಡಿ ಬೇರೆ ಆಗೋದಕ್ಕೆ ನೀನು ಕಾರಣ ಆಗಿದೆಯೋ ಅವ್ರನ್ನ ಹೋಗಿ ಒಂದ್ ಮಾಡು.